ಸ್ವಲ್ಪ ಹೇಳ್ತಾರೆ ಹೌ ಟು ಪಿಕ್ ಸಚ್ ಅ ಕೇಸ್, ಸಚ್ ಅ ಬ್ಯಾಡ್ ಕೇಸ್. ನಾವು ಹೇಳ್ತಾರೆ ಅವ್ರಿಗೆ ನೀವು ಪಿಕಪ್ ಮಾಡಿ, ಅವ್ರು ನೋಡೋರು ದೇವರು ನೋಡ್ತಾರೆ. ನೀವು ಎಷ್ಟು ಯೋಚನೆ ಮಾಡ್ಬೇಕು. ಅಲ್ಲ ಸರ್ ತಗೊಂಡ್ ಬಂದ್ರೆ ಒನ್ ಡೇನಲ್ಲಿ ಒನ್ ಡೇ ಆಗಲ್ಲ, ಒನ್ ಡೇನಲ್ಲಿ ಹೋಗ್ಬಿಡ್ತಾರೆ, ಪರವಾಗಿಲ್ಲ. ಒನ್ ಡೇ ತಗೊಂಡ್ ಬನ್ನಿ, ನೆಕ್ಸ್ಟ್ ಡೇ ನಾವು ಕ್ರಿಯಾಕ್ರಮ ಮಾಡ್ತೇವೆ. ಸೇವಾ ಮಾಡಿದೆ ಇದೇ ಪೂಜೆ. ದೇವರಿಗೆ ನೀವು ಯಾರು ಭೇಟಿ ಮಾಡೋಕ್ಕೆ ಆಗಲ್ಲ, ಬಟ್ ಇಲ್ಲಿ ದೇವರು ಸಿಗುತ್ತೆ. ಜನರಲ್ಲಿ ದೇವರಿದ್ದಾರೆ. ಆ ಥರ ದೇವರಿಗೆ ಸೇವಾ ಮಾಡಿದರೆ ಇದರಿಂದ ಜಾಸ್ತಿ ಪೂಜೆ ಯಾವುದೇ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ವೇ ಟು ಪ್ರೇ. Let's continue. We keep on serving as many people as we can. ಜನರಿಗೆ ಊಟ ಇಲ್ಲ, ಏನ್ ಮಾಡಬೇಕು? ಮೆಡಿಸಿನ್ ಇಲ್ಲ, ಡಾಕ್ಟರ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಮನೆ ಇಲ್ಲ. ಒಂದ್ ಚಿಕ್ಕ ನಾವು 20 ವರ್ಷ ಮುಂಚೆ ನಾವು ಹೋಗ್ತಾ ಇತ್ತು, ಒಂದ್ ಚಿಕ್ಕ ಮನೆ ಆಚೆ ಓಲ್ಡ್ ಲೇಡಿ, ರೈಟ್ ಓಲ್ಡ್ ಹೋಮ್. 30 ವರ್ಷ ಆಯ್ತು. ಕನ್ನಡ ಬರುತ್ತೆ, ಕನ್ನಡ ಇಂಗ್ಲಿಷ್ ಬರೋದಿಲ್ಲ. ಈ ಕೆಲಸ ಇಲ್ಲಿ 30 ವರ್ಷ ಆಯ್ತು, ಮತ್ತು ಬಡವರಿಗೆ ಸರ್ವಿಸ್ 40 ವರ್ಷ ಆಯ್ತು. ನಾವು ಈಗ ನೋಡ್ತಾ ಇದ್ದೀನಿ. ಐ ವಾಸ್ not even 20 years old. I was less than 20 years old. ಬೆಂಗಳೂರು ಆ ಟೈಮ್ನಲ್ಲಿ ಬೆಂಗಳೂರಲ್ಲಿ ನಾವು ಟುಡೇ ಯು ಸೀಯಿಂಗ್ ಇಟ್ಸ್ ಕೋಲ್ಡ್, ರೈಟ್? ಬೆಂಗಳೂರು ಸ್ವಲ್ಪ ಕೋಲ್ಡ್ ಆಗಿದೆ. ಆ ಟೈಮ್ 40 ವರ್ಷ ಮುಂಚೆ ಯು ಮಸ್ಟ್ ಬಿ ನೋಯಿಂಗ್ Bangalore was very different. Too much cold. And poor people, ಬಡವರಿಗೆ ಊಟ ಇಲ್ಲ. ರಾತ್ರಿ ಕೆಲಸ ಆದ್ಮೇಲೆ ರೋಡ್ ನಲ್ಲಿ, ಅವೆನ್ಯೂ ರೋಡ್, ಚಿಕ್ಕಪೇಟ್ ಅಲ್ಲಿ ರೋಡ್, ತುಂಬಾ ಜನ ಊಟ ಮಾಡಿಲ್ಲ, ಸುಮ್ಮನೆ ಇತ್ತು. ನಾವು ಕೆಂಪೇಗೌಡ ರಸ್ತೆ, ವಿ ಹ್ಯಾಡ್ ಕಿಡ್ಸ್ ಕೆಂಪೇಗೌಡ ರೋಡ್. I used to take dosa, rice, roti, chapati in the night and give poor people 40 years back. After 10 years, I realized, ಏನ್ ಮಾಡಬೇಕು? Suppose I pick one man from the street, I take him to one home. ಅವ್ರು ಹೇಳ್ತಾರ, ಇವ್ರಿಗೆ ಅಮ್ಮ ಇದೆಯಾ, ಅಮ್ಮ ಅಪ್ಪ ಇದೆಯಾ? ಹಾ ಇದೆ, ನಾವು ತಗೊಳ್ಳೋದು. ಮದರ್ ಟ್ರೀಸಾ ಹೋಮ್ ನಲ್ಲಿ ಅಮ್ಮ ಅಪ್ಪ ಇಲ್ಲ, ತಗೊಳ್ತೀವಿ. ಅಮ್ಮ ಏನ್ ಮಾಡ್ಬೇಕು? ವಾಟ್ ಮದರ್ ಶುಡ್ ಡು? Mother has no job, mother has no food, small baby in the hand. Sorry, he cannot take. If you give the child, you get out. Don't come back again. ಎಲ್ಲ ಹೋಮ್ಗೆ ಒಂದೊಂದು ಕಂಡೀಷನ್ ಇತ್ತು. ಅದಕ್ಕೋಸ್ಕರ ವಿ ಓಪನ್ ಅ ಹೋಮ್, ಅವರ್ ಓನ್ ಹೋಮ್. ಈ ಹೋಮ್ ನಲ್ಲಿ ಯಾವ್ದು ಕಂಡೀಷನ್ ಇಲ್ಲ. ಯಾರಿಗೆ ಊಟ ಇಲ್ಲ, ಮನೆ ಇಲ್ಲ, ಫ್ಯಾಮಿಲಿ ಇಲ್ಲ, ಡೆಸ್ಟಿಟ್ಯೂಟ್ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಡಸಂಟ್ ಮ್ಯಾಟರ್, ನೋ ಕ್ವೆಶ್ಚನ್. ಎನಿ ರಿಲಿಜನ್, ಎನಿ ಕಾಸ್ಟ್, ಎನಿ ಕ್ರೀಡ್. 30 ವರ್ಷ ಆಯ್ತು. ಆ ಟೈಮ್ ಈ ಹೋಮ್ ಓಪನ್ ಮಾಡಿದ್ದು ಯಾರು ಇರಲಿಲ್ಲ. 2 patients, 2 residents. Today we are here more than 130, 140, 150. Namdu Banarghetta road ನಲ್ಲಿ we have got more than 500 people. Total we are today touching more than 600 people. We had 3 homes with 800 people. And ಈಗ ನೋಡಿದ್ರೆ when ಹೊಸ ವಾರ್ಡ್ ಓಪನ್ ಆಗ್ತಾ ಇದೆ, they are opening a new children's ward. And Banarghetta we have built one more floor. There's ground floor, first floor, second floor. ಇದೆಲ್ಲ ಕೆಲಸ ನಾವು ಮಾಡ್ತಾ ಇದ್ದೀವಿ, ದೇವರು ಮಾಡ್ತಾ ಇದ್ದೀವಿ. This work till today, maybe in 30 years, over 1 ಲಕ್ಷ ಮೇಲೆ ಜನ ಬರ್ಬೋದು. Destitute, on the street. ಈಗ ಬೆಂಗಳೂರು ಪೊಲೀಸ್ ನಲ್ಲಿ ಏನಾದ್ರು ಕೇಸ್ ಸಿಕ್ಕಿದ್ರೆ ಸ್ಟೇಟ್ ಅಲ್ಲಿ ಫೋನ್ ಮಾಡ್ತಾರೆ, ಪಿಕಪ್ ಮಾಡಿ. ಈ ಗಟರ್ ನಲ್ಲಿ ಒಂದ್ ಜನ ಇದಾರೆ, ಸ್ಲಮ್ ನಲ್ಲಿ ಒಂದ್ ಜನ ಇದಾರೆ. ಬೋರಿಂಗ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಔಟ್ಸೈಡ್ ಇಫ್ ಯು ಗೋ, ಸಪೋಸ್ ಯಾರಿಗೆ ಫ್ಯಾಮಿಲಿ ಇಲ್ಲ, ಏನ್ ಮಾಡ್ತಾರೆ ಡಾಕ್ಟರ್? ಸುಮ್ನೆ ತಗೊಳ್ಬಿಟ್ಟು ಒಂದು ಟೊಮ್ಯಾಟೊ, ಆಲೂ ಬಿಸಾಕ್ತೀರಾ, ಸುಮ್ನೆ ಅವ್ರಿಗೆ ಆಚೆ ಬಿಸಾಕ್ತಾರೆ. ಇವತ್ತು ಹ್ಯೂಮನ್ ಲೈಫ್ಗೆ ವ್ಯಾಲ್ಯೂ ಇದೆ, ಏನು ವ್ಯಾಲ್ಯೂ ಇದೆ. ವೆರಿ ಸ್ಯಾಡ್. ಬಟ್ ಇದು ದೇವರ ಕೃಪಾ, ಗ್ರೇಸ್ ಆಫ್ ಗಾಡ್. ವಿ ಸ್ಟಾರ್ಟೆಡ್ ದಿಸ್ in 1985-86 in city area. Today we have reached 2025, 40 years. And ಈ ಕೆಲಸ ನಡಿಬೇಕು, ಇನ್ನ ಮುಂದೆ ಆಗ್ತಾ ಇರಬೇಕು. Therefore we will in Banarghetta we will build another 500 beds, another 1000 beds. 1000 and 2000 bed ಆಗುತ್ತೆ in the next 2 years, maybe 5 years, I don't. ಏನು ಅರ್ಜೆಂಟ್ ಮಾಡ್ತಾ ಇಲ್ಲ. But the goal is one thing. ಯಾರು ರೋಡ್ ನಲ್ಲಿ ಜನ ಇದ್ದಾರೆ, ಅವರು ರೋಡ್ ನಲ್ಲಿ ಇರಬಾರ್ದು. ಏನಕ್ಕೆ? ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಗಾಡ್. ಮನುಷ್ಯನಲ್ಲಿ ದೇವರು ಒಳ್ಳೆಯಿದ್ದಾರೆ. ಇದು ಆತ್ಮ ಪರಮಾತ್ಮ. ಸೊ
ನಾವು ಇದು ನೋಡಿದ್ರೆ ಏನ್ ನಮ್ದು ಕ್ಯಾಪ್ಷನ್ ಇದೆ, ಸರ್ವಿಂಗ್ ಹ್ಯುಮ್ಯಾನಿಟಿ ಇಸ್ ಪ್ರೇಯರ್. ಮುಂಚೆ 30 ವರ್ಷ ಮುಂಚೆ ಆಟ ಇರ್ಲಿಲ್ಲ. 33 ವರ್ಷ ಮುಂಚೆ ಏನಿತ್ತು, ಬಡವರಿಗೆ ಸ್ವಲ್ಪ ಸಹಾಯ ಮಾಡಿ, ಊಟ ಇಲ್ಲ, ಸ್ವಲ್ಪ ಸಪೋಸ್ ಒಂದ್ ಜನ ಇದೆ, ಅವ್ರಿಗೆ ಈ ತರ ಕಟ್ ಆಗಿದೆ. ಒಂದ್ ಸಿಟಿ ಮಾರ್ಕೆಟ್ ನಲ್ಲಿ ಒಂದು ಅಮ್ಮ ಆಯ್ತು, ಫೈಟ್ ಮಾಡಿದ್ರು, ಒಂದ್ ಜನ ರೋಡಿಗೆ ಫೈಟ್ ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ನೈಫ್ ತಗೊಂಡು ನೈಫ್ ಇಲ್ಲಿ ಹಾಕಿದ್ರೆ ಇಲ್ಲಿ ನೈಫ್ ಬಂದ್ರು. ಈ ತರ ಕಂಡೀಷನ್ಗೆ ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡಕ್ಕೆ ದುಡ್ಡು ಬೇಕು. ದುಡ್ಡಿಲ್ಲ, ನಾವು ಯಾರು ಟಚ್ ಮಾಡಲ್ಲ. ಸೊ ವಿ ಯೂಸ್ ಟು ಪಿಕ್ ಅಪ್ ಪೀಪಲ್ ಲೈಕ್ ದಟ್. ಒಂದ್ ಅಮ್ಮ ಇತ್ತು, ಅವ್ರ ಚಿಕ್ಕ ಮಗುಗೆ ಸ್ಕಿನ್ ಇನ್ಫೆಕ್ಷನ್ ಇತ್ತು, ಅವ್ರಿಗೆ ದುಡ್ಡಿಲ್ಲ. ಸೊ ಟ್ರೈ ಮಾಡಿದ್ರು, ಏನಾದ್ರು ಒಂದ್ ಹಲ್ದಿ ಹಾಕು, ಇದು ಹಾಕು, ಯಾರೋ ಮಾಡಿದ್ರು ಹೋಮ್ ಟ್ರೀಟ್ಮೆಂಟ್. 1 ವೀಕ್ 2 ವೀಕ್ಸ್ ನಲ್ಲಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ರು ಅದು ಇನ್ಫೆಕ್ಷನ್. ಏನ್ ಮಾಡಿದ್ರು, ಉಪ್ಪಾರ್ಕಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಚಡ ತೊಟ್ಟಿ ಇದೆ, ತೊಟ್ಟಿನಲ್ಲಿ ಸರಿ ಮಕ್ಕಳಿಗೆ. ನಾವು ಮಕ್ಕಳಿಗೆ ತೊಟ್ಟಿಯಿಂದ ಪಿಕಪ್ ಮಾಡಿದ್ರು. ವಿ ಪಿಕ್ಡ್ ಅಪ್ ದಟ್ ಸ್ಮಾಲ್ ಬೇಬಿ ಅಂಡ್ ಇನ್ ದಿಸ್ ಹೋಮ್ that baby grew for about 4 years. Then we adopted to a new mother. Now that girl must be married and must be. I'm talking about ತುಂಬಾ ಜನರಿಗೆ ಆ ತರ ಸಹಾಯ ಮಾಡಿದ್ರು. ಏನಕ್ಕೆ, ಯಾರಿಗೆ ಕೈ ಇಲ್ಲ, ಕಾಲಿಲ್ಲ, ಅವ್ರಿಗೆ ಜಾಬ್ ಕೊಟ್ರು. ಏನ್ ಜಾಬ್? ಬಾತ್ರೂಮ್ ಕ್ಲೀನ್ ಮಾಡಿ, ಏನಾದ್ರು ಜಾಬ್ ಕೊಟ್ರೆ ಅವ್ರಿಗೆ ಸಂಬಳ ಸಿಕ್ತು, ಸ್ವಲ್ಪ ದುಡ್ಡು ಸಿಕ್ತು, ಒಂದ್ ಮನೆ ಮಾಡಿದ್ರು, ಅವ್ರ ಜೀವನ ಸ್ವಲ್ಪ ಸುಖಿ ಆಗ್ಬೇಕು. Therefore today we have an ambulance that goes around Bangalore. 9739544444 ಹೆಲ್ಪ್ಲೈನ್ ನಂಬರ್ ಇದೆ. ಜನ ಏನ್ ಮಾಡ್ಬೇಕು, ಬೇರೆ ಏನು ಮಾಡಬೇಡ, ಸುಮ್ಮನೆ ಒಂದು ಫೋನ್ ಮಾಡಿ. ಏನ್ ಫೋನ್ ಮಾಡ್ಬೇಕು? somebody is dying on the street. ಏನು ನೋಡಿದ್ರೆ ನೀವು ನೋಡಕ್ಕೆ ಆಗಲ್ಲ, ಅದಕ್ಕೆ ಫೋಟೋ ನೀವು ನೋಡಿದ್ರೆ, ಒಂದ್ ಜನ ಬಂದ್ರೆ ಇಲ್ಲಿ ಕಟ್ಟಿದ್ರೆ thousands of worms, thousands, not 1 not 5 or 10 worms, thousands of worms are pouring out of the person. It's too bad. And ಜನ ಏನಿ, ನೀವು ಹೋಗಿದ್ರೆ ಗಟರ್ನಲ್ಲಿ ಜನ, ಮನೆ ಇಲ್ಲ, ಊಟ ಇಲ್ಲ, ಯಾರ ಫ್ಯಾಮಿಲಿ ಇಲ್ಲ, ಏನ್ ಮಾಡ್ಬೇಕು? ಗಟರ್ನಲ್ಲಿ rats are eating the moon. It's very sad. ಅಷ್ಟು ಸಾರಿ ಇವತ್ತಿನ ನೀವು ಬಂದಿದ್ದಾರೆ, ಯು ಹ್ಯಾವ್ ಕಮ್, ಇಟ್ ಇಸ್ ಗುಡ್ ಯು ಆರ್ ಹಿಯರ್. ನಮ್ಗೆ ಹೇಳಿದ್ರು ಬನ್ನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಏನು ಕೆಲಸ ನಡೀತಾ ಇದೆ. ದಿಸ್ ಹೋಮ್ ಫ್ರಮ್ ಈ ಹೋಮ್ ಏರ್ ಹ್ಯುಮ್ಯಾನಿಟಿ ಹೋಮ್ 30 ವರ್ಷ ಆಯ್ತು. ಅದು ಬರಗಟ್ಟ ಹೋಮ್ ಅಷ್ಟು ಸಿಮಿಲರ್. ಅಂಡ್ ನಾವು ಪ್ರಯತ್ನ ಮಾಡ್ತೀವಿ, ಏನು ಎಷ್ಟು ಜನಕ್ಕೆ ಸಹಾಯ ಮಾಡಬೇಕು. ಅಂಡ್ ಏನು ಒಂದು ಮ್ಯಾಜಿಕ್, ಯಾವಾಗ ದುಡ್ಡು ಕಡಿಮೆ ಆಗ್ಲಿಲ್ಲ, ದೇವರು ಕೊಡ್ತಾರೆ. ಮುಂಚೆ ನಮ್ಗೆ ಬಿಸ್ನೆಸ್ ಚಿಕ್ಕ ಬಿಸ್ನೆಸ್ ಇತ್ತು, ಕರೆಕ್ಟ್? ನಾವು ಜಾಸ್ತಿ ಸೇವಾ ಮಾಡಿದ್ರು ಬಿಸ್ನೆಸ್ ನಿಮ್ ಜನ ಗೊತ್ತು. ನೀವು ಹೊಸ ಇಲ್ಲ, ಮೆನಿ ಆಫ್ ಯು ಹ್ಯಾವ್ ಸೀನ್ ಬಿಸ್ನೆಸ್. ಜಾಸ್ತಿ ಸೇವಾ ಮಾಡಿದ್ರು ಜಾಸ್ತಿ ಬಿಸ್ನೆಸ್ ಆಯ್ತು, ಇನ್ನೂ ಜಾಸ್ತಿ ಸೇವಾ ಮಾಡಿದ್ರು ಇನ್ನೂ ಜಾಸ್ತಿ ಬಿಸ್ನೆಸ್ ಆಯ್ತು. ಜನ ಬರ್ತಾರೆ, ತುಂಬಾ ಜನ ಬಂದು ಏನು, ಯಾರು ಫುಡ್ ಕೊಡ್ತಾರೆ, ಊಟ ಕೊಡ್ತಾರೆ, ಯಾರು ದೇವ್ರ ಮೆಡಿಸಿನ್ಸ್ ಕೊಡ್ತಾರೆ. ವೆರಿ ಗುಡ್ ನೆಟ್ವರ್ಕಿಂಗ್ ಪೀಪಲ್ ಕಮ್ ಅಂಡ್ ಹೆಲ್ಪ್, ಬಟ್ ಸ್ಟಿಲ್ ಲಾಟ್ ಟು ಡೂ. ತುಂಬಾ ಹೋಮ್ಸ್ ಇದೆ ಬೆಂಗಳೂರಲ್ಲಿ. ಮುಂಚೆ ನೆಟ್ವರ್ಕ್ ಮಾಡ್ತಾ ಇದ್ದೀವಿ. ಈ ಇಲ್ಲಿ ಬಂದ್ರೆ ಯಾರು ಸಪೋಸ್ ಓಲ್ಡ್ ಏಜ್ ಹೋಮ್ ನಮ್ ಜಾಸ್ತಿ ಆಗ್ಬಿಟ್ರು, ಬೇರೆ ಹೋಮ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ನೆಟ್ವರ್ಕಿಂಗ್ ಮಾಡ್ತಾ ಇತ್ತು. ಬಟ್ ಸಮ್ ಹೋಮ್ಸ್ ಆರ್ ನಾಟ್ ಗುಡ್. ಸ್ವಲ್ಪ ಹೋಮ್ಸ್ ಅಲ್ಲಿ ಸರಿಯಾಗಿ ಅದು ಮನಸ್ಸು ಸರಿಯಾಗಿಲ್ಲ. ಅದು ಅವರ ಹೋಮ್ ಮೇಲೆ ಒಂದು ದುಡ್ಡು ಮಾಡಬೇಕು.